ಇನ್ನೊಂದು 2 ಡೇಸಲ್ಲಿ ಕೇರಳ ಟ್ರಿಪ್ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ RX ಏನಿದೆ ಇಷ್ಟು ದಿನ ಕೂಡ RX ಅಲ್ಲೇ ಮಾಡ್ತಾಯಿದ್ದೀನಿ. ಯಾಕೆಂದರೆ RX ಅಲ್ಲಿ ಆ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ. ಅದಕ್ಕೋಸ್ಕರ ಕುಮಾರಣ್ಣ ಹತ್ರಕ್ಕೆ ತಂದಿದ್ದೀನಿ. ಸ್ವಲ್ಪ ಮಿಸ್ಟೇಕ್ಸ್ ಅಂದರೆ ಸ್ವಲ್ಪ ರಿಪೇರಿ ಇದೆ. ಏನೇನು ರಿಪೇರಿ ಏನಂತ ಮಾಡಿಸ್ಬೇಕಾದ್ರೆ ನಿಮಗೆಲ್ಲ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ RXನ ಫುಲ್ಲು ಸರ್ವಿಸ್ ಮಾಡಿಸ್ಕೊಂಡು ರೆಡಿ ಮಾಡಿಸುವಂಥ ಕಾರ್ಯಕ್ರಮ ಬನ್ನಿ ಸ್ಟಾರ್ಟ್ ಮಾಡುವ. ತಾಳಿ ಇದು ಹ್ಯಾಂಡ್ಲು ಬಂದ್ಬಿಟ್ಟು ಈಗಿರೋ ಹ್ಯಾಂಡ್ಲು ಸ್ವಲ್ಪ ಬೆಂಡ್ ಆಗ್ಬಿಟ್ಟಿದೆ. ಒಂದು ಸೈಡು ಒಳಗೆ ಒಂದು ಸೈಡ್ ಆಚೆ ಇದೆ. ಅದಕ್ಕೋಸ್ಕರ ಈ ಹ್ಯಾಂಡ್ಲ್ ಹಾಕ್ಸೋಣ ಅಂತ ಕುಮಾರಣ್ಣನ ಕೈ ಕೊಟ್ಟಿದ್ದೀನಿ. ಬನ್ನಿ ಈ ಹ್ಯಾಂಡ್ಲ್ ಏನಿದೆ ಸಂಪೂರ್ಣವಾಗಿ ಚೇಂಜ್ ಮಾಡಿಸೋಣ. ಈ ಹ್ಯಾಂಡ್ಲಲ್ಲಿ ಮತ್ತೆ ಬಂದ್ಬಿಟ್ಟು ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಲೇಹ ಲಡಾಖಲ್ಲಿ ಹೊಡೆದೋಗಿದ್ದು, ಬೇರೆದು ಯಾವುದೋ ಹಾಕ್ಸಿದ್ದೀನಿ. ಈಗ RXನ ತಂದು ಹಾಕ್ಸ್ಬಿಟ್ಟು ಫಿಟ್ ಮಾಡಿಸ್ಬೇಕು. ಸೊ ಇಷ್ಟು ಕೆಲಸ ಈಗ ಕುಮಾರಣ್ಣ ಮಾಡ್ಕೋತಾರೆ. ಅಯ್ಯೋ ಹಾಕಿ ಏನಾಗಲ್ಲ. ಅವರಪ್ಪ ದೊಡ್ಡ ಕಾಂಟ್ರಾಕ್ಟ್ರು. ಹಳೆ ಹ್ಯಾಂಡ್ಲೆಲ್ಲ ಬಿಚ್ಚಿ, ಲಿವರ್ಗಳು ಬಿಚ್ಚಿ ಮತ್ತು ಸ್ವಿಚ್ ಎಲ್ಲ ಬಿಚ್ಚಿ ಈಗ ಹೊಸ ಹ್ಯಾಂಡ್ಲ್ ಹಾಕೋತಾ ಇದ್ದಾರೆ. ಇದು ಒಂಚೂರು ಬೆಂಡಿಲ್ಲ, ಅದು ಬೆಂಡಾಗೋಯ್ತು. ಅದಕ್ಕೋಸ್ಕರ ಚೇಂಜ್ ಮಾಡಿಸಿದ್ದೀನಿ. ಈಗ ಹ್ಯಾಂಡ್ಲ್ ಕೂಡ ಪರ್ಫೆಕ್ಟ್ ಕಂಡೀಷನಲ್ಲಿ ಐತೆ. ನೋಡ್ತಾ ಅವರೇ ಏನಾದ್ರು ಡಿಫ್ರೆನ್ಸ್ ಇದೆಯಾ ಕುಮಾರಣ್ಣ? ಇಲ್ಲ ಅಲ್ವಾ? ಪ್ರಶ್ನೆ ಬರಲ್ಲ. ಮತ್ತು ಬೆಂಡ್ ಗಿಂಡಿಲ್ಲ ತಾನೇ? ಡಿಫ್ರೆನ್ಸ್ ಅಂದರೆ ಬೆಂಡ್ ಆಯ್ತಾ ಇಲ್ವಾ ಅಂತ ನೋಡಿ. ಈ ಹ್ಯಾಂಡ್ಲಿ ಈ ರೀತಿ ಐತೆ, ಎಲ್ಲೂ ಬೆಂಡಿಲ್ಲ. ಅದು ಇಲ್ಲೇ ಬೆಂಡಾಗ್ಬಿಟ್ಟಿತ್ತು. ಇಲ್ಲಿ ಈ ಜಾಗದಲ್ಲಿ ಬೆಂಡಾಗಿತ್ತು. ಒಂದು ಈ ಸೈಡ್ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೊಡಿಬೇಕಾದ್ರೆ ಹಾಕ್ಕೊಡೋಕೆ ಕಾಣೋದು. ಏನಾದರೆ ಜಾಸ್ತಿ ಬೆಂಡಾಗಿರಲಿಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು. ಬಟ್ ಹೆಂಗಿದ್ರು ಇನ್ನೊಂದು ಹ್ಯಾಂಡ್ಲ್ ಇತ್ತಲ್ಲ ಅಂತ ಫಿಟ್ ಮಾಡಿಸ್ತಾ ಇದ್ದೀನಿ. ಹ್ಯಾಂಡಲ್ ಹಾಕಾಯ್ತು ಪೂರ್ತಿ. ಈಗ ಹಿಂದ್ಗಡೆ ಆ ಕಡೆ ಸೈಡ್ ಇಂಡಿಕೇಟರ್ ಬರ್ತಾಯಿಲ್ಲ, ಮತ್ತು ಬ್ಯಾಕ್ ಲೈಟು ಬ್ರೇಕ್ ಹಿಡಿದಾಗ ಮಾತ್ರ ಬರ್ತಾಯಿದೆ, ಮಿಕ್ಕಿ ಟೈಮಲ್ಲಿ ಬರ್ತಾಯಿಲ್ಲ ಹೆಡ್ಲೈಟ್ ಆನ್ ಆದಾಗ. ಸೊ ಅದನ್ನು ಚೆಕ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಸಣ್ಣ ಪುಟ್ಟ ಬ್ರೇಕ್ ಟೈಟು, ಸಣ್ಣ ಪುಟ್ಟ ಚೈನ್ ಟೈಟು ಅಷ್ಟು ಮಾಡಿಸಿದ್ರೆ ಗಾಡಿ ಪರ್ಫೆಕ್ಟ್ ಟ್ರಿಪ್ ಮುಗಿಸ್ಕೊಂಬರೋಕ್ಕೆ. ಈ ಕೆಲಸ ಮುಗಿಸ್ಕೊಂಡು ಬನ್ನಿ. ಈಗ ನೋಡಿ ಇಂಡಿಕೇಟರ್ ಬಿಚ್ಚಿದ್ದಾರೆ, ಬಲ್ಬ್ ಚೆನ್ನಾಗಿದೆ, ಇಲ್ಲೆಲ್ಲ ವೈರಿಂಗ್ ಮಿಕ್ಸ್ ಆಗಿದೆ ಎರಡಕ್ಕೂ. ನೋಡೋಣ ಏನಾಗಿದೆ ಅಂತ. ವೈರಿಂಗ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ವೈರಿಂಗ್ ಬಿಟ್ಟೋಗಿತ್ತು ನೋಡಿ, ಇದು ಮತ್ತು ಇಲ್ಲಿ ವೈರಿಂಗ್ ಬಿಟ್ಟೋಗಿತ್ತು, ಶಾರ್ಟೇಜ್ ಆಗಿತ್ತು. ಸೊ ಎಕ್ಸ್ಟ್ರಾ ವೈರ್ ಹಾಕಿ ಟೇಪ್ ಹೊಡೆದು ಈಗ ಜಾಯಿಂಟ್ ಮಾಡಿದ್ದೀವಿ. ಈಗ ಬರುತ್ತೋ ಇಲ್ಲೋ ಅನ್ನೋದು ನೋಡಬೇಕಷ್ಟೆ. ಬರ್ತಾಯಿತ್ತಾ ಬ್ಯಾಕ್ಲೈಟು? ಬರ್ತಾಯಿತ್ತಾ ಕುಮಾರಣ್ಣ? ಬರ್ತಾಯಿತ್ತಂತೆ. ಇನ್ನೊಂದು ಸತಿ ಚೆಕ್ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ಅದಾದಮೇಲೆ ಇಂಡಿಕೇಟ್ರು ಅದು ಒಂಚೂರು ಕನೆಕ್ಷನ್ ಕೊಡಬೇಕು. ಅದು ಕೊಟ್ಟರೆ ವೈರಿಂಗ್ ಸಮಸ್ಯೆ ಏನೈತೆ ಅದು ಬಗೆಹರಿದಿದೆ. ಇನ್ನೂ ಇಲ್ಲಿ ಈ ಬಲ್ಪ್ ಎಲ್ಲ ಹೋಗ್ಬಿಟ್ಟಿದೆ. ಇದೊಂದು ಬಲ್ಪ್ ಹೋಗಿದೆ, ಇದು ಹೋಗಿಲ್ಲ. ಮತ್ತು ಇದ್ರದ್ದು ಒಳಗಡೆ ಬರ್ತಿದ್ದು ಆಂಬಿಯೆಂಟ್ ಲೈಟು ಅದು ಹೋಗೈತೆ. ಸೊ ಇದನ್ನೆಲ್ಲ ಇನ್ನೊಂದ್ಸಲಿ ಮಾಡಿಸ್ಕೋಬೇಕು. ಸದ್ಯಕ್ಕೆ ನಾವು ಟ್ರಿಪ್ ಹೋಗ್ತಾ ಇರೋದ್ರಿಂದ ಈಗ ಕರೆಕ್ಟ್ಲೇ ಬೇರೆ ಇದೆ ಗುರು. ಕರೆಂಟ್ ಬರೋ ತನಕ ವೀಡಿಯೋ ಮಾಡೋಕ್ಕಾಗಲ್ಲ. ಇದು ಆಂಬಿಯೆಂಟ್ ಲೈಟು ಸ್ವಿಚ್ಚಿಂದೆಲ್ಲ ಆಮೇಲೆ ಮಾಡಿಸ್ಕೊತೀನಿ. ಸದ್ಯಕ್ಕೆ ಇಂಡಿಕೇಟ್ರು, ಹೆಡ್ಲೈಟು, ಬ್ಯಾಕ್ ಲೈಟು ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿಸ್ಕೊತೀನಿ. ಈಗ ನೋಡಿ ಎರಡು ಸೈಡು ಬರ್ತಾಯಿದೆ ಇಂಡಿಕೇಟ್ರ್. ಈ ಕಡೆ ಹಾಕ್ತೀನಿ ನೋಡಿ, ಬರ್ತೈತೆ, ಅಲ್ಲೂ ಬರ್ತೈತೆ, ಇಲ್ಲೂ ಬರ್ತೈತೆ. ಈ ಕಡೆ ಸೈಡ್ ನೋಡಿ ಹಾಗೆ ಆಂಬಿಯೆಂಟ್ ಲೈಟ್ ಕೂಡ ಬರ್ತೈತೆ. ಈ ಕಡೆ ನೋಡಿ ಇಲ್ಲೂ ಬರ್ತೈತೆ, ಈ ಕಡೆನೂ ಬರ್ತೈತೆ. ಸೊ ಇಂಡಿಕೇಟರ್ ಸಾರ್ಟ್ ಔಟ್ ಆಯಿತು. ಇದು ಬರ್ತಾಯ್ತಾ? ಹಾಂ ಕುಮಾರಣ್ಣ, ಈಗ ಇದನ್ನು ಹೆಡ್ಲೈಟ್ ಹಿಂದ್ಗಡೆ ಇದು ಪೆಟ್ರೋಲ್ ಇಲ್ಲ ಸ್ವಾಮಿ, ಪೆಟ್ರೋಲೇ ಖಾಲಿ ಆಗೋಯ್ತು. ಚೆಕ್ ಮಾಡೋ ಅಷ್ಟೊಳಗೆ ಆಫ್ ಮಾಡಿದ್ದ ನೋಡಿ. ಮುಂದ್ಗಡೆ ಹೆಡ್ಲೈಟ್ ಬರ್ತಾ ಇದೆ, ಹಾಗೆ ಹಿಂದ್ಗಡೆ ಬ್ಯಾಕ್ ಲೈಟು ಬರ್ತಾ ಇದೆ. ಸೊ ಎಲೆಕ್ಟ್ರಾನಿಕ್ದು ಏನೇನಿತ್ತು, ಇಂಡಿಕೇಟ್ರು ಮತ್ತು ಇದು ಮತ್ತು ಹೆಡ್ಲೈಟು ಎಲ್ಲ ಸಾರ್ಟೆಡ್ ಆಗಿದೆ, ಪ್ರಾಬ್ಲಮ್ ಇಲ್ಲ.
ಇಂಡಿಕೇಟ್ರು ಏನು ಸಮಸ್ಯೆ ಇತ್ತು ಅದು ಬಗೆಹರಿಸಾಯಿತು, ಬ್ಯಾಕ್ ಲೈಟು ಅದು ಬಗೆಹರಿಸಾಯಿತು, ಈಗ ಮುಂದ್ಗಡೆ ಹೆಡ್ಲೈಟ್ ಕೂಡ ಬಗೆಹರಿಸಾಯಿತು. ಎಲೆಕ್ಟ್ರಾನಿಕಲಿ ಎಲ್ಲ ಆಯಿತು. ಸಣ್ಣ ಪುಟ್ಟ ಲೈಟ್ಗಳು ಹಾಕಬೇಕು, ಮೀಟ್ರದ್ದು ಲೈಟ್ ಬರುತ್ತೆ ಅದೆಲ್ಲ ಹಾಕಬೇಕು, ಅದನ್ನೆಲ್ಲ ಆಮೇಲೆ ಮಾಡಿಸ್ಕೊಳ್ಳೋಣ. ಸದ್ಯಕ್ಕೆ ಟ್ರಿಪ್ ಹೋಗಿ ಬರೋಂಗೆ ಏನೇನಿತ್ತು ಅದೆಲ್ಲ ರೆಡಿಯಾಗಿದೆ. ಈಗ ಚೈನ್ ಟೈಟು, ಬ್ರೇಕ್ ಟೈಟು ಅಷ್ಟು ಮಾಡಿಸ್ಕೊಂಡ್ರೆ ಸಂಪೂರ್ಣ ಗಾಡಿ ರೆಡಿ ಆದಂಗೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆಯಪ್ಪ. ನೋಡಿ ಈ ರೀತಿ ಕಾಣ್ತಾ ಇದೆ. ಬ್ಯಾಕ್ ಸೈಡ್ ಒಂದು ಟೈರು ಈ ಟ್ರಿಪ್ ಮುಗಿದ್ಮೇಲೆ ಚೇಂಜ್ ಮಾಡಿಸ್ಬೇಕು. ಈ ಟ್ರಿಪ್ಪಿಗೆ ಒಂದು ಮ್ಯಾನೇಜ್ ಆಗಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಈಗ ಚೈನ್ ಟೈಟ್ ಮಾಡ್ತಾ ಇದ್ದಾರೆ, ಬ್ರೇಕ್ ಟೈಟ್ ಮಾಡ್ತಾರೆ ಫ್ರಂಟ್ ಬ್ಯಾಕು. ಅದಾದಮೇಲೆ ಸಂಪೂರ್ಣವಾಗಿ ನಮ್ಮ ಗಾಡಿ ಕೇರಳ ಟ್ರಿಪ್ಪಿಗೆ ರೆಡಿ ಆಗುತ್ತೆ. ಕೇರಳದಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಬೆಳಿಗ್ಗೆ ಸಿಕ್ಕಿ ಗಾಡಿ ಜೊತೆ ತಿಳಿಸ್ಬಿಟ್ಟು ನಿಮಗೆಲ್ಲ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸದ್ಯಕ್ಕೆ ಕುಮಾರಣ್ಣ ಚೈನ್ ಟೈಟ್ ಮಾಡಲಿ, ಬ್ರೇಕ್ ಟೈಟ್ ಮಾಡಲಿ, ಸಂಪೂರ್ಣ ಆದಮೇಲೆ ನೋಡೋಣ ಇನ್ನೂ ಏನಾರು ಸಣ್ಣ ಪುಟ್ಟ ಕೆಲಸ ಇದೆಯಾ ಏನು ಕತೆ ಅಂತ ನೋಡಬೇಕು. ನೋಡೋರಲ್ಲ ಗೈಸ್, ನಮ್ಮ RX ಕ್ಲೀನಾಗಿ ರೆಡಿ ಮಾಡಿಸಿ ನಿಲ್ಲಿಸಿದ್ದೀನಿ. RX ಇನ್ನೇನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ, ಒಂದು ಟ್ರಿಪ್ ಹೋಗೋ ಬರುವವರೆಗೂ. ಅದಾದಮೇಲೆ ಟೈರ್ ಚೇಂಜ್ ಮಾಡಿಸ್ಬೇಕು. ಹಾಗೆ ಸ್ವಲ್ಪ ಸ್ಪೋಕ್ಸು ಅಂದರೆ ಹಿಂದ್ಗಡೆ ಟೈರಲ್ಲಿ, ಹಿಂದ್ಗಡೆ ವೀಲಲ್ಲಿ ಒಂದೆರಡು ಸ್ಪೋಕ್ಸ್ ಕಟ್ ಆಗಿದೆ, ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕು. ಕುಮಾರಣ್ಣ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಓಡ್ಪ ಅಂತ ಹೇಳಿದ್ದಾರೆ. RX ಕ್ಲೀನಾಗಿ ಸರ್ವಿಸ್ ಮಾಡಿಸಿ, ಅಂದರೆ ಜನರಲ್ ಸರ್ವಿಸ್ ಮಾಡಿಸಿ ನಿಲ್ಲಿಸಿದ್ದೀನಿ. ಈಗ ರೀಸೆಂಟಾಗಿ ಈ ವಿಡಿಯೋ ನೀವು ನೋಡೋ ಅಷ್ಟರೊಳಗೆ ನಾನು ಟ್ರಿಪ್ಪಿಗೆ ಹೊರಟಿದ್ದೆ, ಇಲ್ಲಾಂದರೆ ಒನ್ ಆರ್ 2 ಡೇಸಲ್ಲಿ ಟ್ರಿಪ್ಪಿಗೆ ಹೊರಟಿರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡೋದಿದ್ದರೆ ಗೆಸ್ ಮಾಡಿ ಹೇಳಿ. ಒಂದು 3-4 ಡೇಸು ಟ್ರಿಪ್ಪು, ರೌಂಡ್ ಹೆಚ್ಚು ಕಮ್ಮಿ ಗೆಸ್ ಮಾಡಿದ್ರು ಇಲ್ಲಿಂದ ಈ ಕಡೆಯಿಂದ ಹೋಗ್ತಾ ಒಂದು 250-300 ಬರ್ತಾ ಒಂದು 300 ಹತ್ರ ಒಂದು 600 ಕಿಲೋಮೀಟರ್ಸ್ ಟ್ರಿಪ್ ಆಗುತ್ತೆ ನನಗೆ ಇಲ್ಲಿಂದ, ನಮ್ಮ ಮನೆಯಿಂದ. ಬೆಂಗಳೂರಿಂದ ಆದರೆ ಒಂದು 700-800 ಕಿಲೋಮೀಟರ್ಸ್ ಟ್ರಿಪ್ ಇದು. ಸೊ ಚೆನ್ನಾಗಿರುತ್ತೆ. ಮಳೆಗಾಲ, ಮಾನ್ಸೂನ್ ರೋಡ್ ಅಂದ್ಕೊಳ್ಳಿ, ಫುಲ್ಲು ಜಾಕೆಟ್ ಎಲ್ಲ, ರೈನ್ ಜಾಕೆಟ್ ಎಲ್ಲ ತೊಗೊಂಡು ನಿಂತ್ಕೊಬಿಟ್ಟಿದ್ದೀವಿ. ವಾಟರ್ ಪ್ರೂಫ್ ಮಾಡಿಬಿಟ್ಟಿದ್ದೀನಿ ಕ್ಯಾಮ್ರಾನ. ಮಳೆ ಬಂದ್ರೂ, ಬಿಸಿಲಿದ್ರೂ, ಗಾಳಿ ಬಂದ್ರೂ, ಚಳಿ ಆದ್ರೂ ಈಗ ವಿಡಿಯೋ ಮಾಡಲಿಕ್ಕೆ, ಮೋಟೋ ವ್ಲಾಗ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಸೊ ಮುಂದಿನ ವಿಡಿಯೋದಿಂದ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಅಲ್ಲೇ 10 ದಿನ ಆಯಿತು, 11 ದಿನ ಆಯಿತು ವಿಡಿಯೋ ಹಾಕಿ. ಏನೋ ಸ್ವಲ್ಪ ತೋಟದ ಕಡೆ ಬ್ಯುಸಿ ಇದೆ, ಅದಕ್ಕೋಸ್ಕರ. ಆದ್ರೂ ಶಾರ್ಟ್ಸಲ್ಲಿ ಹಾಕ್ತಾಯಿರ್ತೀನಿ, ನೋಡ್ತಾ ಇರಿ. ಯೂಟ್ಯೂಬಲ್ಲೂ ಶಾರ್ಟ್ಸ್ ಹಾಕ್ತಾಯಿದ್ದೀನಿ ಇತ್ತೀಚೆಗೆ. ನೋಡಿ, ಎಂಜಾಯ್ ಮಾಡಿ. ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಏನಾದ್ರು ಒಳ್ಳೆ ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಸಜೆಷನ್ ಮಾಡಿ. ನೋಡಲಿಕ್ಕೆ ನಮಗೂ ಸಪೋರ್ಟ್ ಮಾಡಿ ಗುರು. ಇನ್ನೇನು 20,000 ಹತ್ರ ಇದ್ದೀವಿ. 20,000 ಸಬ್ಸ್ಕ್ರೈಬರ್ ತಲುಪೋಣ, ಹಾಗೆ ಇನ್ನೂ ಸ್ವಲ್ಪ ಮುಂದುವರಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮುಖಾಂತರ ಅಂದರೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೇ ಸಿಗ್ತೀನಿ. ಎಲ್ಲಿ ಹೋಗ್ತಾ ಏನಕ್ಕಂತ ಗೆಸ್ ಮಾಡಿ. ಬಾಯ್.